123 ಮನೆಗಳು 13 ಸ್ಲಮ್ಗಳಲ್ಲಿ ಕಲಬುರಗಿ, ಯಾವುದರಲ್ಲಿ ರಾಜೀವ್ ಆವಾಸ್ ಯೋಜನೆಯಲ್ಲಿ 128.56 ಕೋಟಿ ರೂಪಾಯಿಯನ್ನು ನಾವು ಖರ್ಚು ಮಾಡಿಕೊಟ್ಟಿದ್ವಿ. ಇವರು ಮಾತಾಡ್ತಿದ್ರೆ ಇವರು ನಮ್ಮ MP ಅವರು 131 ಆಗಿಬಿಟ್ಟಿದ್ದಾರೆ ರೈಲ್ವೇಸ್ ಬಗ್ಗೆ. ಅವರು ಟೈಮಿಂಗ್ ಹೇಳ್ತಾರೆ. ಇನ್ನು ನಾವು ಕೇಳಿದ್ದು ರೈಲ್ವೆ ಡಿವಿಷನ್ ಬಗ್ಗೆ. ರೈಲ್ವೆ ಡಿವಿಷನನ್ನು ಬಿಟ್ಟು ಇನ್ನೆಲ್ಲನೂ ತಾವು ಎಲ್ಲ ಒಪ್ಕೋಬೇಕಾಗ್ತದೆ. ರೈಲ್ವೆ ಡಿವಿಷನ್ ಬಂದಿದ್ದರೆ 10 ವಂದೇ ಭಾರತ್ ಟ್ರೈನ್ ಬರ್ತಾಯಿತ್ತು. ರೈಲ್ವೆ ಡಿವಿಷನ್ ಬಂದಿದ್ದರೆ ನಮಗೆ ಮ್ಯಾನುಫ್ಯಾಕ್ಚರಿಂಗಿಗೆ ಅನುಕೂಲ ಆಗ್ತಾಯಿತ್ತು, ಉದ್ಯೋಗಕ್ಕೆ ಅನುಕೂಲ ಆಗ್ತಾಯಿತ್ತು. ಇಲ್ಲಿ ಇಲ್ಲಿ ರೈಲ್ವೆ ಡಿವಿಷನ್ ನಮ್ಮ ಕಲಬುರಗಿಗಾಗಿದ್ದರೆ ಇಮಿಡಿಯೇಟ್ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಫ್ ಡೆವಲಪ್ಮೆಂಟು ವಾಡಿ, ಚಿತ್ತಾಪುರ, ನಿಮ್ಗೆ ಗಣಗಾಪುರ ಎಲ್ಲದಕ್ಕೂ ಆಗ್ತಾಯಿತ್ತು. ಆದರೆ ಇವತ್ತು ಅದಾಗಿಲ್ಲ. ನಾವೇನಾದರೂ ಕೇಳಿದ್ರೆ ಅದಾಗ ಏನು ಮಾಡಿದ್ದೀರಿ ಅಂತ ಕೇಳ್ತಾರಲ್ಲ. ಈ ಕಲಬುರಗಿನಲ್ಲಿ ನಾವು 350 ಕೋಟಿ ರೂಪಾಯಿ ಖರ್ಚು ಮಾಡಿ ಹೊತ್ಗಿ ಡಬ್ಲಿಂಗ್ ಪ್ರಾಜೆಕ್ಟ್ ನಾವು ಮಾಡಿದ್ದು, ಎಸ್ಕಲೇಟರ್ಸ್ ನಾವು ಹಾಕಿದ್ದು, ಪ್ಲ್ಯಾಟ್ಫಾರ್ಮ್ ನಂಬರ್ 1 ವೈಡ್ನಿಂಗ್ ನಾವು ಮಾಡಿದ್ದು, ಕಾನ್ಕ್ರೀಟಿಂಗ್ ಆಫ್ ಸರ್ಕ್ಯುಲೇಟಿಂಗ್ ಏರಿಯಾ ಆ್ಯಂಡ್ ಕವರ್ ಪ್ಲ್ಯಾಟ್ಫಾರ್ಮ್ ಆನ್ 1, 2 ಆ್ಯಂಡ್ 3 ನಾವು ಮಾಡಿಸಿದ್ದು. ನಿಮ್ಮ UTS ಕೌಂಟರು ತಾರ್ಫೇಲ್ ಕಡೆಯಿಂದ ಎಂಟ್ರೆನ್ಸ್ ಬರಬೇಕು ಅಂದ್ಬಿಟ್ಟು ಮಾಡಿಸಿದ್ದು ನಾವು. ಪ್ಲ್ಯಾಟ್ಫಾರ್ಮ್ ನಂಬರ್ 4 ಹೊಸದು ಓವರ್ ಬ್ರಿಡ್ಜನ್ನು ನಾವು ವಾಡಿನಲ್ಲೇ ನಾವು ಮಾಡಿಸಿದ್ದು. ಪ್ಲಾಟ್ಫಾರ್ಮ್ ನಂಬರ್ 4 ಫಾರ್ 24 ಕೋಚ್ ಟ್ರೈನ್ಸ್ ಆ್ಯಂಡ್ 12 ಮೀಟರ್ ವಿಡ್ತ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ತಾರ್ಫೇಲ್ ಸೈಡ್ ಆಫ್ ಕಲಬುರಗಿ ಸ್ಟೇಷನ್, ಅದು ನಾವು ಮಾಡಿಸಿದ್ದು. ನಿಮ್ಮ ರೀಬಿಲ್ಡಿಂಗ್ ಆ್ಯಂಡ್ ವೈಡ್ನಿಂಗ್ ಆಫ್ ROB ನಿಯರ್ ಮದರ್ ತೆರಸಾ ಸ್ಕೂಲ್ ನಿಮ್ಮ ಜೇವರ್ಗಿ ರೋಡ್ನಲ್ಲಿ, ಅದು ನಾವು ಮಾಡಿಸಿದ್ದು. ಕನ್ಸ್ಟ್ರಕ್ಷನ್ ಆಫ್ ರೈಲ್ವೆ ಓವರ್ ಬ್ರಿಡ್ಜ್ ಇನ್ ಅಫ್ಜಲ್ಪುರ್ ನಾವು ಮಾಡಿಸಿದ್ದು. ಚಿತ್ತಾಪುರ್ ಮಲ್ಕೇಡ್ ರೋಡಲ್ಲಿ ನಾವು ಮಾಡಿಸಿದ್ದು. ROB ನಿಮ್ಮ ಓರಿಯಂಟ್ ಸಿಮೆಂಟಿಗೆ ಅನುಕೂಲ ಆಗಬೇಕು, ಅಲ್ಲಿ ಆರ್ಥಿಕ ಚಟುವಟಿಕೆಗಳಂತ ರೈಲ್ವೆ ಓವರ್ ಬ್ರಿಡ್ಜ್ ನಾವು ಮಾಡಿಸಿದ್ದು. ಶಾಂಪುರ್ ಹಳ್ಳಿನಲ್ಲಿ ಅಂಡರ್ ಬ್ರಿಡ್ಜ್ ನಾವು ಮಾಡಿಸಿದ್ದು. ಸಾಕಷ್ಟು ಅಂಡರ್ ಬ್ರಿಡ್ಜು, ಓವರ್ ಬ್ರಿಡ್ಜ್ಗಳನ್ನು ನಾವು ಮಾಡಿಸಿದ್ದೀವಿ. ಡೀಟೇಲ್ಡ್ ಇದು ಇದೆ. ಏನಿಲ್ಲ ಅಂದ್ರೂ ಖರ್ಗೆ ಸಾಹೇಬ್ರು ಇದ್ದಾಗ ಬರೀ ಕಲಬುರಗಿಯಿಂದ ಏನಿಲ್ಲ ಅಂದರೂ 27 ಹೊಸ ಟ್ರೈನ್ಗಳನ್ನು ಬಿಟ್ಟಿದ್ರು. ಫ್ರೀಕ್ವೆನ್ಸಿ ಟ್ರೈನ್ಸ್ ಇನ್ಕ್ರೀಸ್ ಮಾಡಿದ್ದಿರ್ಬೋದು, ಟ್ರೈನ್ಸ್ ಎಕ್ಸ್ಟೆನ್ಷನ್ ಇರ್ಬೋದು, ಹೊಸ ಟ್ರೈನ್ಗಳು ಇಂಟ್ರೊಡಕ್ಷನ್ ಇರ್ಬೋದು. ಇವೆಲ್ಲನೂ ಕೂಡ ಬರೀ ರೈಲ್ವೇದು ಹೇಳ್ತಾ ಇರೋದು ನಾವು. ನೀವೇನು ಮಾಡಿದ್ದೀರಾ ಹೇಳಿ? ಮತ್ತು ಎಲೆಕ್ಟ್ರಿಫಿಕೇಷನ್ ಪ್ರಾಜೆಕ್ಟ್ಸು, ವಾಡಿ ಗುಲ್ಬರ್ಗಾದ ರೂಟ್ನಲ್ಲಿ ಎಲೆಕ್ಟ್ರಿಫಿಕೇಷನ್ ಪ್ರಾಜೆಕ್ಟು, ಯಾದಗಿರಿನಲ್ಲಿ ನೀವು ಫಿಯೇಟ್ ಬೋಗಿ ಫ್ಯಾಕ್ಟ್ರಿ, ರೈಲ್ ವೀಲ್ ಫ್ಯಾಕ್ಟ್ರಿ ಕಡೇಚೂರು ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ನಾವು ಮಾಡಿಸಿರೋದು, ನಾವು ಇದು ಮಾಡಿರೋದು. ಇವತ್ತು ಕರ್ನಾಟಕ ಇದು ಯಾವುದು ನಿಮ್ಮ ಪೊಲೀಸ್ ತರಬೇತಿ ಕೇಂದ್ರ ಖರ್ಗೆ ಸಾಹೇಬ್ರು ಮಾಡಿಸಿದ್ದು. ಸರ್ಕಾರಿ ವಸತಿ ನಿಲಯಗಳು ಎಲ್ಲ ತಾಲೂಕುಗಳಿಗೂ ಹೊಸ ವಸತಿ ನಿಲಯಗಳನ್ನು ನಾವು ಮಾಡಿಸಿರೋದು ಇವತ್ತು ಇದೆ. ನಿಮ್ಮ ಜಿಮ್ಸ್ ಇರ್ಬೋದು, ಕಿದ್ವಾ ಇರ್ಬೋದು, ಜಯದೇವ ಇರ್ಬೋದು, ಟ್ರಾಮಾ ಕೇರ್ ಇರ್ಬೋದು, ಸರ್ಕಾರಿ ಉಪಕರಣ ಕೊಠಡಿಗಳಿರ್ಬೋದು, ನಿಮ್ಮ ಏನು ಔಟರ್ ರಿಂಗ್ ರೋಡ್ ಇರ್ಬೋದು, ನಾರಾಯಣಪುರ ಇರ್ಬೋದು, ಮುಲ್ಲಮ್ಮಾರಿ ಇರ್ಬೋದು, ಸನ್ನತಿ ಬ್ಯಾರೇಜು 470 ಕೋಟಿ ರೂಪಾಯಿ ಸನ್ನತಿ ಬ್ಯಾರೇಜನ್ನು ನಾವು ಕೆರೆ ತುಂಬಿಸೋ ಯೋಜನೆ ನಮ್ಮ ಕಾಲದಲ್ಲಿ ಆಗಿದ್ದು. ಇವತ್ತು ಕರ್ನಾಟಕದ ಉಚ್ಚ ನ್ಯಾಯಾಲಯ ನಾವು ಕಟ್ಟಿಸಿರೋದು. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳು ನೀವು ಎಷ್ಟು ಲೆಕ್ಕ ಕೊಡಬೇಕು ಹೇಳ್ರಿ, ನಾವು ಕೊಡೋಕ್ಕೆ ತಯಾರಿದ್ದೇವೆ. ಅದ್ರ ಮೇಲೆ ಬೀದರ್ ಶ್ರೀರಂಗಪಟ್ಟಣ ನಮ್ಮ ಧರಮ್ ಸಿಂಗ್ ಸಾಹೇಬ್ರು ಮಾಡಿಸಿದ್ದಿರ್ಬೋದು, ನಿಮ್ಮ ಗುಲ್ಬರ್ಗಾ ಗುತ್ತಿ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ, ಪೊಲೀಸ್ ಆಯುಕ್ತರ ಕಚೇರಿ, ಕಲಬುರಗಿ ನಿಮ್ಮ ವಿಶ್ವವಿದ್ಯಾಲಯ, ನಿಮ್ಮ ನಗರ ಬಸ್ ಸ್ಟ್ಯಾಂಡ್ ಮಾಡಿಸಿದ್ದು ನಾವು, ಕೇಂದ್ರ ಬಸ್ ಸ್ಟ್ಯಾಂಡ್ ಮಾಡಿಸಿದ್ದು ನಾವು, ನಿಮ್ಮ ಪಾಲಿಕೆ ಕಟ್ಟಡಿ, ಮೊರಾರ್ಜಿ ದೇಸಾಯಿ ಇರ್ಬೋದು, ಏಕಲವ್ಯ ನೀವು ಮಾಡೆಲ್ ಸ್ಕೂಲ್ಗಳಿರ್ಬೋದು, ಇವೆ ಯಾತ್ರಿ ನಿವಾಸಗಳು. ಮುಂಚೆ ಯಾರು ಕೂಡ ಮಠಗಳಿಗೆ ದುಡ್ಡು ಕಮ್ಮಿ ಸಿಗ್ತಾ ಇತ್ತು. ನಾವು ಟೂರಿಸಂ ಮಿನಿಸ್ಟರ್ ಆದಮೇಲೆ ಮಠಗಳಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ, ಇವಾಗ ಯಾತ್ರಿ ನಿವಾಸಗಳು ಕೊಟ್ಟಿದ್ದೀವಿ. ನೀವು ಬಸ್ ಕೋಚ್ ತಯಾರಿಕೆ ಫ್ಯಾಕ್ಟ್ರಿ ಏನು ಕಾರ್ಖಾನೆಯನ್ನು ನಾವು ಇಲ್ಲಿ ಯಾದಗಿರಿನಲ್ಲಿ ಪ್ರಾರಂಭ ಮಾಡಿದ್ದು. ಹೀಗೆ ಹಲವಾರು ನಾಗಾವಿ ನಾವು ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಮಾಡೋಣಪ್ಪ KS IAS ಅಧಿಕಾರಿಗಳಿಗೆ ಅಂದ್ಬಿಟ್ಟು, ತರಬೇತಿಗೋಸ್ಕರ ಅಂದ್ಬಿಟ್ಟು ನಾವು ಬಿಲ್ಡಿಂಗ್ ಮಾಡಿಸಿರೋದು ಉದ್ಘಾಟನೆ ಮಾಡೋಕ್ಕಾಗಿಲ್ಲ. ಇವತ್ತು ನೀವು ಲೆಕ್ಕ ಕೇಳ್ತಾ ಇದ್ರಲ್ಲ, ನಾನು ಕೊಡೋಕ್ಕೆ ರೆಡಿ ಇದ್ದೀನಿ. ಇದು ಬರೇ ಮೇಲ್ನೋಟದ್ದು. ನೀವು ಇನ್ನೂ ಡೀಟೇಲಾಗಿ ಹೋಗ್ತೀವಿ ಅಂದರೆ ಅದಕ್ಕೂ ನಾವು ಮಾಡ್ಬೋದು. IT-ನಲ್ಲಿ ನಾವು ಇಲ್ಲಿ ಏನು ಮಾಡಿದ್ದೀವಿ, ಸ್ಕಿಲ್ ಡೆವಲಪ್ಮೆಂಟಿಗೆ ಏನು ಮಾಡಿದ್ದೀವಿ, 371ನಲ್ಲಿ ಏನು ಮಾಡಿದ್ದೀವಿ, ಎಲ್ಲನೂ ಹೇಳಕ್ಕೆ ತಯಾರಿದ್ದೀವಿ. ನೀವು ಹೇಳೋಕ್ಕೆ ಯಾವಾಗ ತಯಾರಿದ್ದೀರಾ? ನಾನು ಅದಕ್ಕೆ ಹೇಳ್ತಾ ಇರೋದು, ನೀವು ದಯವಿಟ್ಟು ಉಡಾಫೆಯಾಗಿ ಮಾತಾಡೋದು ನಿಂತು ಹೇಳಿ. ಈಗ ನಾವು ಹೇಳ್ತಾ ಇದ್ದೀವಲ್ಲ, ರಾಜಾಪುರ್ನಲ್ಲಿ ಹಾಸ್ಟೆಲ್ ಮಾಡಿಸಿದ್ದು ನಾನು, ಹಂಗೆ ಹೇಳೋಕ್ಕಾಗ್ತದ? ನನಗೆ ಗೊತ್ತಿದೆ ಇವ್ರದೆಲ್ಲ ಚಾಳಿಗಳು. ಈ BJP ಅವ್ರದ್ದು ಏನಿದೆ ಅಂದರೆ ಅವ್ರ ಸ್ವಂತ ಬುದ್ಧಿ ಇಲ್ಲ. ಇವರೆಲ್ಲ ರಾಜಕಾರಣಿಗಳಿಗೆ ಪೌರಾದೇವಿಗೆ, ವಾರಣಾಸಿಗೆ, ಅಜ್ಮೇರಿಗೆ ಎಲ್ಲನೂ ಟ್ರೈನ್ ನಾವು ಬಿಟ್ಟಿದ್ದೀವಿ. ಆಮೇಲೆ ಇವ್ರು ಮಾತ್ರ ಭಕ್ತರಂತಾರೆ. ಪೌರಾದೇವಿಗೆ ಟ್ರೈನ್ ಬಿಟ್ವಿ, ವಾರಣಾಸಿಗೆ ಟ್ರೈನ್ ಬಿಟ್ವಿ, ವೈಷ್ಣೋದೇವಿಗೆ ನಾವು ಟ್ರೈನ್ ಬಿಟ್ವಿ, ನಿಮ್ಮ ಅಜ್ಮೇರಿಗೆ ನಾವು ಟ್ರೈನ್ ಬಿಟ್ವಿ. ನೀವೇನು ಮಾಡಿದ್ದೀರಿ ಹೇಳ್ರಿ? ಇವ್ರು ಮತ್ತೇನು ಹೇಳ್ತಾರೆ ಅಂದರೆ, ನಾನು ಪ್ರೆಡಿಕ್ಟ್ ಮಾಡ್ತಾ ಇದ್ದೀನಿ ನೋಡಿರಿ, ಭವಿಷ್ಯ ನುಡಿತಾ ಇದ್ದೀನಿ. ನಾಳೆ ಬಂದು ಮೋದಿಯವ್ರ ಫೋಟೋ ತೋರಿಸಿ ಹಿಂಗೆ ಹೇಳಿ ಮೋದಿಯವ್ರು ಇಷ್ಟು ಮಾಡಿದ್ದಾರೆ ಅಂತ ಅದಕ್ಕೂ ತಯಾರಾಗಿ ಬಂದೀನಿ ನಾನು. ಮೋದಿಯವರ ಯಾವುದೇ ಕಾರ್ಯಕ್ರಮ ಸ್ವಂತದ್ದಿಲ್ಲ, ಬರೆದಿಟ್ಕೊಳ್ಳಿ.
ಅವರು ಒಂದು 3R ಕ್ಯಾಂಪೇನ್ ನಡೆಸ್ತಾರೆ ಸರ್. 3R ಕ್ಯಾಂಪೇನ್. 3R ಅಂದರೆ ಏನು? ರೀನೇಮಿಂಗ್, ರೀಪ್ಯಾಕೇಜಿಂಗ್, ರೀಲಾಂಚಿಂಗ್. ರೀನೇಮಿಂಗ್, ರೀಪ್ಯಾಕೇಜಿಂಗ್, ರೀಲಾಂಚಿಂಗ್. ಕೊಡ್ತೀನಿ ನೋಡಿ. ಇಂದಿರಾ ಆವಾಸ್ ಯೋಜನೆ ಏನು ಇವಾಗ? ಪ್ರಧಾನ ಮಂತ್ರಿ ಆವಾಸ್ ಯೋಜನೆ. ನ್ಯಾಷನಲ್ ಪ್ರಾಜೆಕ್ಟ್ ಆಫ್ ಮ್ಯಾನೇಜ್ಮೆಂಟ್ ಆಫ್ ಸಾಯಿಲ್ ಹೆಲ್ತ್ ಆ್ಯಂಡ್ ಫರ್ಟಿಲಿಟಿ ಏನೀಗ? ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್. ರಾಜೀವ್ ಆವಾಸ್ ಯೋಜನೆ ಏನೀಗ? ಸರ್ದಾರ್ ಪಟೇಲ್ ನ್ಯಾಷನಲ್ ಅರ್ಬನ್ ಹೌಸಿಂಗ್ ಮಿಷನ್. ನಿರ್ಮಲ್ ಭಾರತ್ ಅಭಿಯಾನ್ ಏನೀಗ? ಸ್ವಚ್ಛ ಭಾರತ್ ಮಿಷನ್. ಸ್ವಾವಲಂಬನ್ ಸ್ಕೀಮ್ ಏನು? ಅಟಲ್ ಪೆನ್ಷನ್ ಯೋಜನಾ. ನೋ ಫ್ರಿಲ್ಸ್ ಅಕೌಂಟ್ ಸ್ವಾಭಿಮಾನ್ ಯೋಜನಾ ಏನು? ಜನ್ ಧನ್ ಯೋಜನಾ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ಕರಣಿ ಯೋಜನಾ ಏನು? ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನಾ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಮಿಷನ್ ಏನು? ಸ್ಕಿಲ್ ಇಂಡಿಯಾ. JNNURM ಅಂದರೆ ಜವಾಹರ್ಲಾಲ್ ನೆಹರು ಅರ್ಬನ್ ರಿನ್ಯೂವಲ್ ಮಿಷನ್ ಸ್ಕೀಮ್ ಏನು? ಈಗ ಅಮೃತ್ ಅಟಲ್ ಜಿ ಅವರ ಹೆಸರಲ್ಲಿ. ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ಸ್ ಪ್ರೋಗ್ರಾಮ್ ಏನು? ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ಏನು? ಪರಂಪರಾಗತ್ ಕೃಷಿ ವಿಕಾಸ್ ಯೋಜನಾ. ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್ ಮಾಡಿಫೈಡ್ NAIS ಸ್ಕೀಮ್ ಏನು? ಈಗ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಪಾಲಿಸಿ ಏನು? ಮೇಕ್ ಇನ್ ಇಂಡಿಯಾ. ನ್ಯಾಷನಲ್ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನು? ಸಾಗರ್ ಮಾಲಾ. ಫಾರ್ಟಿಫೈಡ್ ಯೂರಿಯಾ ಪಾಲಿಸಿ ಏನು? ನೀಮ್ ಕೋಟೆಡ್ ಯೂರಿಯಾ. ಜನ್ ಔಷಧಿ ಸ್ಕೀಮ್ ಏನು? ಪ್ರಧಾನ ಮಂತ್ರಿ ಜನ್ ಔಷಧಿ ಯೋಜನಾ. ನ್ಯಾಷನಲ್ ಇ ಗವರ್ನೆನ್ಸ್ ಪ್ಲಾನ್ ಏನು? ಡಿಜಿಟಲ್ ಇಂಡಿಯಾ. ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಏನು? ಇಂದ್ರಧನುಷ್. ನ್ಯಾಷನಲ್ ಆಪ್ಟಿಕ್ ಫೈಬರ್ ನೆಟ್ವರ್ಕ್ ಪ್ರೋಗ್ರಾಮ್ ಏನು? ಭಾರತ್ ನೆಟ್. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಏನು? ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾ. ನ್ಯಾಷನಲ್ ಡೈರೆಕ್ಟ್ ಬೆನಿಫಿಟ್ಸ್ ಟ್ರಾನ್ಸ್ಫರ್ ಯೋಜನಾ ಏನಿದೆ? एनए प्लॉट फॉर सेल, मामूली डाउन पेमेंट, इजी इंस्टॉलमेंट, मंथली लकी ड्रॉ के साथ ये प्लॉट सेल किया जा रहा है. विलेज केरूर, तालुका डिस्ट्रिक्ट गुलबर्गा. मोर डिटेल कॉन्टैक्ट भूमि बिल्डर्स एंड डेवलपर्स. मोबाइल नंबर 9972781789.